ಪ್ರತಿ ವರ್ಷ ಫೆಬ್ರವರಿ 1 ಬಂದು ನಮ್ಮ ಇಂಡಿಯಾಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ. ಯಾಕಂದ್ರೆ ಫೆಬ್ರವರಿ 1 ಅಂದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಯೂನಿಯನ್ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ. ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದೆ ಅಂಡ್ ನೆಕ್ಸ್ಟ್ ಎಲ್ಲಿ ದುಡ್ಡು ಸ್ಪೆಂಡ್ ಮಾಡುತ್ತೆ ಅನ್ನೋದು ಅಂಡ್ ನಮ್ಮ ಸರ್ಕಾರಕ್ಕೆ ಎಕನಾಮಿಕ್ ಗ್ರೋತ್ ಮೇಲೆ ಯಾವ ತರ ವಿಷನ್ ಇದೆ ಅಂತ. ನಮ್ಮ ಇಂಡಿಯಾಲಿ ಪ್ರಾಬ್ಲಮ್ ಏನು ಅಂದ್ರೆ ದೇರ್ ಇಸ್ ನೋಬಡಿ ಟು ಮೇಕ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಜೆಟ್. ಬಜೆಟ್ ನ ಯಾರು ಪ್ರಾಪರ್ ಆಗಿ ಅರ್ಥ ಮಾಡಿಸೋದಿಲ್ಲ. ಬಜೆಟ್ ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಏನಲ್ಲ. ಇಮ್ಯಾಜಿನ್ ದಟ್ ನೀವು ಫ್ಯಾಮಿಲಿಯಲ್ಲಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಎವ್ರಿಬಡಿ ಇಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇನ್ ಯುವರ್ ಫ್ಯಾಮಿಲಿ. ನಿಮ್ಮಪ್ಪ ಸ್ಕೂಲ್ ಟೀಚರ್, ನಿಮ್ಮಮ್ಮ ಒಬ್ಬ ಡಾಕ್ಟರ್, ನೀವು ಒಂದು IT ಫರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ ತಮ್ಮ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ನಿಮ್ ಫ್ಯಾಮಿಲಿಗೆ ನಿಮ್ಮ ಅಪ್ಪ ಬಂದು ಇನ್ಚಾರ್ಜ್ ಅಂಡ್ ನಿಮ್ಮಮ್ಮ ಎಲ್ಲ ಎಕ್ಸ್ಪೆನ್ಸಸ್ ನೋಡ್ಕೊಂತಾರೆ. ಪ್ರತಿ ತಿಂಗಳು ನೀವು ನಿಮ್ ಸ್ಯಾಲರಿನ ಇಲ್ಲಾಂದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ನ ನಿಮ್ಮ ಅಮ್ಮ ಕೈಲಿ ತಗೊಂಡ್ ಕೊಡ್ತೀರಾ ಅಂಡ್ ನಿಮ್ಗಂತ ಇರೋ ಡಿಮ್ಯಾಂಡ್ಸ್ ನ ಮುಂದೆ ಇಡ್ತೀರಾ. ನಿಮ್ ತಮ್ಮ ಹೇಳ್ತಾನೆ ತುಂಬಾ ದಿನದಿಂದ ನಾವೆಲ್ಲೂ ಟ್ರಿಪ್ಪಿಗೆ ಹೋಗಿಲ್ಲ, ಈ ಸತಿ ನಾವು ಮನಾಲಿಗೆ ಹೋಗೋಣ ಅಂತ. ಅಂಡ್ ನೀವ್ ಹೇಳ್ತೀರಾ ಈ ವರ್ಷ ನಂದು ಮದ್ವೆ ಇದೆ, ಮದ್ವೆಗಾಗಿ ದುಡ್ಡು ಎತ್ತಿರ್ಬೇಕು ಅಂತ. ನಿಮ್ಮ ಅಮ್ಮ ಡಿಸೈಡ್ ಮಾಡ್ತಾರೆ ಎಲ್ಲಿ ನಾನು ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕು ಅಂತ. ಸಿಮಿಲರ್ಲಿ ಸೇಮ್ ಹ್ಯಾಪನ್ಸ್ ವಿತ್ ಇಂಡಿಯಾ. ನಮ್ ಇಂಡಿಯಾ ಬಂದು ಒಂದು ಫ್ಯಾಮಿಲಿ ಇದ್ದಾಗೆ. ಆ ಫ್ಯಾಮಿಲಿಗೆ ಪ್ರತಿ ಸಿಟಿಸನ್ ಕೂಡ ದುಡ್ಡನ್ನ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಆಸ್ ಅ ಟ್ಯಾಕ್ಸ್ ನ ಕಾಂಟ್ರಿಬ್ಯೂಟ್ ಮಾಡಿ ಅವ್ನ ಡಿಮ್ಯಾಂಡ್ಸ್ ನ ಮುಂದೆ ಇಡ್ತಾನೆ. ನಾವು ಇಫ್ ಯು ಟಾಕ್ ಅಬೌಟ್ ಬಜೆಟ್, ನಮ್ಮಲ್ಲಿ 3 ತರದ ಬಜೆಟ್ ಇದೆ. ಸರ್ಪ್ಲಸ್ ಬಜೆಟ್, ಬ್ಯಾಲೆನ್ಸ್ಡ್ ಬಜೆಟ್ ಅಂಡ್ ಡೆಫಿಸಿಟ್ ಬಜೆಟ್. ಸರ್ಪ್ಲಸ್ ಬಜೆಟ್ ಅಲ್ಲಿ ಇನ್ಕಮ್ ಒಂದು ಜಾಸ್ತಿ ಇರುತ್ತೆ ಅಂಡ್ ಎಕ್ಸ್ಪೆನ್ಸ್ ಬಂದು ಕಮ್ಮಿ ಇರುತ್ತೆ. ಬ್ಯಾಲೆನ್ಸ್ ಬಜೆಟ್ ಅಲ್ಲಿ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ಎರಡೂನು ಸಮವಾಗಿರುತ್ತೆ. ಡೆಫಿಸಿಟ್ ಬಜೆಟ್ ಅಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದು ಇನ್ಕಮ್ ಕಮ್ಮಿ ಇರುತ್ತೆ. ಒಂದು ಸರ್ಕಾರ ಸರ್ಪ್ಲಸ್ ಬಜೆಟ್ ನ ರನ್ ಮಾಡೋದು ತುಂಬಾ ಕಷ್ಟವಾದ ಕೆಲಸ. ಯಾಕಂದ್ರೆ ಆ ಕಂಟ್ರಿ ನೀಡ್ಸ್ ಅನ್ ಅಪ್ಗ್ರೇಡ್. ಒಂದು ಕಂಟ್ರಿನ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪಿಕ್ ನ್ಯೂ ಪ್ರಾಜೆಕ್ಟ್ಸ್ ಅಂಡ್ ನ್ಯೂ ಐಡಿಯಾ. ಇದಕ್ಕೆಲ್ಲಾನು ನೀವು ದುಡ್ಡು ಖರ್ಚು ಮಾಡ್ಲೇಬೇಕು. ಅಂಡ್ ಬ್ಯಾಲೆನ್ಸ್ ಬಜೆಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಅಂಡ್ ಅತಿ ದೊಡ್ಡ ಡೆಫಿಸಿಟ್ ಬಜೆಟ್ ರನ್ ಮಾಡೋದು ಇಟ್ ಈಸ್ ವೆರಿ ರಿಸ್ಕಿ. ನಮ್ಮ ಇಂಡಿಯಾಗೆ ಫ್ರೀಡಮ್ ಸಿಕ್ಕಿ ಇವತ್ತಿನವರೆಗೂ ಫಸ್ಟ್ ಬಜೆಟ್ ಆಗಿತ್ತಲ್ಲ, ದಟ್ ವಾಸ್ ಸರ್ಪ್ಲಸ್ ಬಜೆಟ್. ನಮ್ಮ ಇಂಡಿಯಾದು ಲಾಸ್ಟ್ ಇಯರ್ ಇನ್ಕಮ್ ಬಂದು 34,96,409 crores ಅಂಡ್ ಎಕ್ಸ್ಪೆನ್ಸ್ ಬಂದು 50,65,345 crores ಇತ್ತು. ಇಷ್ಟು ದೊಡ್ಡ ಡಿಫರೆನ್ಸ್ ನ ಕವರ್ ಮಾಡೋದಕ್ಕೆ ಆ ಪರ್ಟಿಕ್ಯುಲರ್ ಕಂಟ್ರಿ ಬಂದು ಬೇರೆ ಕಂಟ್ರಿಯಿಂದ ಫಂಡ್ಸ್ ನ ಬಾರೋ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ನ್ಯಾಷನಲ್ ಡೆಟ್. ಬಜೆಟ್ ಡಿಸ್ಕಸ್ ಆಗ್ತಾ ಇರಬೇಕಾದ್ರೆ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂಡ್ ಎಕ್ಸ್ಪೆನ್ಸ್ ಎಲ್ಲಾಗುತ್ತೆ ಅಂಡ್ ಫಂಡ್ಸ್ ಬಂದು ಎಲ್ಲಿಗೆ ಅಲೋಕೇಟ್ ಆಗಬೇಕು ಅಂಡ್ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸ್ ನಡುವೆ ಇರೋ ಡಿಫರೆನ್ಸ್ ಏನು, ಇದೆಲ್ಲಾನು ಬಜೆಟ್ ಅಲ್ಲಿ ಡಿಸ್ಕಸ್ ಆಗುತ್ತೆ. ಹೌ ಬಜೆಟ್ ಇಸ್ ಮೇಡ್, ಬಜೆಟ್ ಹೇಗಾಗುತ್ತೆ. ಹೊಸ ಫೈನಾನ್ಷಿಯಲ್ ಇಯರ್ ಬಂದು ಏಪ್ರಿಲ್ 1 ಸ್ಟಾರ್ಟ್ ಆಗಿ ಮಾರ್ಚ್ 31 ಗೆ ಮುಗಿಯೋದು. ಈಗ ಫ್ಯೂಚರ್ ಅಲ್ಲಿ ಆಗೋ ಎಕ್ಸ್ಪೆನ್ಸಸ್ ನ ಯಾರ ಕೈಯಲ್ಲೂ 100% ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಯು ನೀಡ್ ಅ ಲಾಟ್ ಆಫ್ ಡೇಟಾ ಅಂಡ್ ಡೇಟಾ ಕಲೆಕ್ಷನ್ ಬಂದು ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗೋದು. ಸೆಪ್ಟೆಂಬರ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಒಂದು ಸರ್ಕ್ಯುಲರ್ ನ ರಿಲೀಸ್ ಮಾಡ್ತಾರೆ. ಆ ಸರ್ಕ್ಯುಲರ್ ಎಲ್ಲಾ ಮಿನಿಸ್ಟರ್ ಹತ್ರ ಹೋಗಿ ಸೇರುತ್ತೆ. ಅದರಲ್ಲಿ ಅವರು ಹೇಳ್ಬೇಕು ಅವ್ರದ್ದು ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ ಯಾವುದು ಅಂಡ್ ಅವರ ಎಕ್ಸ್ಪೆನ್ಸಸ್ ಏನಿದೆ ಅಂತ ಹೇಳ್ಬೇಕು. ಅವ್ರ ಡಿಮ್ಯಾಂಡ್ಸ್ ಮತ್ತೆ ರಿಕ್ವೈರ್ಮೆಂಟ್ಸ್ ನ ಡಿಸೆಂಬರ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಅಂಡ್ ಜನವರಿಯಲ್ಲಿ ಲಾಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬಜೆಟ್ ಲಾಕ್ ಆದ್ಮೇಲೆ ಹಲ್ವಾ ಮಾಡ್ತಾರೆ. ಎಸ್, ಯು ಹರ್ಡ್ ಮಿ ರೈಟ್. ಬಜೆಟ್ ಲಾಕ್ ಆದ್ಮೇಲೆ ಒಂದು ಸೆರೆಮನಿ ನಡೆಯುತ್ತೆ. ಆ ಸೆರೆಮನಿನ ಹಲ್ವಾ ಸೆರೆಮನಿ ಅಂತಾರೆ. ಹಲ್ವಾ ಸೆರೆಮನಿ ಆದ್ಮೇಲೆ ಬಜೆಟ್ ಬಂದು ಕಂಪ್ಲೀಟ್ಲಿ ಲಾಕ್ ಆಗುತ್ತೆ. ಇದಾದ್ಮೇಲೆ ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿರೋ ಎಲ್ಲಾ ಮೆಂಬರ್ಸ್ ಕೂಡ ಲಾಕ್ ಆಗಿರ್ತಾರೆ ಅಂಡ್ ಯಾವುದೇ ತರ ಮೀಡಿಯಾ ಇಂಟರಾಕ್ಷನ್ ಇರೋದಿಲ್ಲ. ಬಜೆಟ್ ನ ಅಫಿಷಿಯಲಿ ರಿಲೀಸ್ ಮಾಡೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಜನವರಿ 29 ಒಂದು ಎಕನಾಮಿಕ್ ಸರ್ವೆ ರಿಲೀಸ್ ಆಗುತ್ತೆ. ನಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗೆ ಈ ಸರ್ವೆ ಅಲ್ಲಿ ಆನ್ಸರ್ ಇರುತ್ತೆ. ಈ ಸರ್ವೆ ಅಲ್ಲಿ ನಮ್ಮ ಎಕಾನಮಿ ಹೇಗೆ ರನ್ ಆಗ್ತಾ ಇದೆ ಇದ್ರ ಬಗ್ಗೆ ಇನ್ಫೋ ಇರುತ್ತೆ ಅಂಡ್ ವಿ ಆಲ್ಸೋ ಕಮ್ ಟು ನೋ ನಮ್ಮ ಇಂಡಿಯನ್ ಎಕಾನಮಿ ಹೇಗೆ ರನ್ ಆಗ್ತಾ ಇದೆ ಅಂತ. ಇದಾದ್ಮೇಲೆ ಫೆಬ್ರವರಿ 1 ಬಂದು ಅಫಿಷಿಯಲಿ ಬಜೆಟ್ ರಿಲೀಸ್ ಆಗುತ್ತೆ. 2026 ಬಜೆಟ್ ಅಲ್ಲಿ ಇಂಡಿಯಾದು ಟಾಪ್ 6 ಎಕ್ಸ್ಪೆನ್ಸಸ್ ಯಾವುದು? ಫಸ್ಟ್ ಆಫ್ ಆಲ್ ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ಎಲ್ಲ ದುಡ್ಡು ಬಂದು ಶೇಖರಣೆ ಆಗುತ್ತೆ 19,72,000 crores ಅಂಡ್ ಅದರಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ಸ್ ಬಂದು 14,03,000 crores. ಇದಾದ್ಮೇಲೆ ಫೈನಾನ್ಸ್ ಮಿನಿಸ್ಟ್ರಿ ಬಂದು ಸ್ಟೇಟ್ ಗವರ್ಮೆಂಟ್ ಗೆ ಸ್ವಲ್ಪ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುತ್ತೆ 3,94,000 crores. ಸೆಕೆಂಡ್ ಒನ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿಗೆ 7,84,000 crores ಸಿಗುತ್ತೆ. ಅದರಲ್ಲಿ ಪೆನ್ಷನ್ ಪೇಮೆಂಟ್ಸ್ ಬಂದು 1,71,333 crores ಅಂಡ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಬಂದು 2,19,000 crores ಅಂಡ್ ಮಿನಿಸ್ಟ್ರಿ ಆಫ್ ರೋಡ್ಸ್ ಅಂಡ್ ಹೈವೇಸ್ ಗೆ 3,09,000 crores ಸಿಗುತ್ತೆ. ಮೇಜರ್ಲಿ ದುಡ್ಡನ್ನ ಹೊಸ ಕನ್ಸ್ಟ್ರಕ್ಷನ್ ಗೋಸ್ಕರ ಯೂಸ್ ಮಾಡ್ತಾರೆ ಅಂಡ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಗೆ 2,81,000 crores ಸಿಗುತ್ತೆ. ಮೇಜರ್ಲಿ ದುಡ್ಡನ್ನ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಗೋಸ್ಕರ ಯೂಸ್ ಮಾಡ್ತಾರೆ ಅಂಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೆ 2,55,000 crores ಸಿಗುತ್ತೆ. ಮೇಜರ್ಲಿ ದುಡ್ಡನ್ನ ಪೊಲೀಸ್ ಫೋರ್ಸ್ ಗೆ ಮತ್ತೆ ಯೂನಿಯನ್ ಟೆರಿಟರೀಸ್ ಗೋಸ್ಕರ ಸ್ಪೆಂಡ್ ಮಾಡ್ತಾರೆ ಅಂಡ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಗೆ 1,70,000 crores ಸಿಗುತ್ತೆ. ಮೇಜರ್ಲಿ ಈ ಎಲ್ಲಾ ದುಡ್ಡು ಫರ್ಟಿಲೈಸರ್ಸ್ ಮೇಲೆ ಯೂಸ್ ಮಾಡ್ತಾರೆ. ವಿಡಿಯೋ ಇಲ್ಲಿ ಗಂಟ ನೋಡಿದಿರ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, AK Royal Praveen, signing off. Meet in the next video. Bye. Peace.